ಶಶಿರೇಖಾ. ಮಣಿಪುರದಲ್ಲಿ ಇಬ್ಬರು ಮಹಿಳೆಯರನ್ನ ಬೆತ್ತಲೆ ಮಾಡಿ ಅವರನ್ನ ಅತ್ಯಾಚಾರ ಮಾಡಿ 0 FIR ಆದ್ರೂ ಇದುವರೆಗೂ ಕ್ರಮ ತೆಗೆದುಕೊಂಡಿಲ್ಲ. ಅದ್ರ ಬದಲಿಗೆ ಅಲ್ಲಿನ ಮುಖ್ಯಮಂತ್ರಿ ಹೇಳ್ತಾರೆ ಈ ತರ ಒಂದು ಇನ್ಸಿಡೆಂಟ್ ಅಲ್ಲ, ಬಹಳ ಇನ್ಸಿಡೆಂಟ್ ನಡೆದಿದೆ ಅಂತ ಹೇಳಿ. ಇಲ್ಲಿ ಕಾನೂನನ್ನ ಯಾಕೆ ಅಲ್ಲಿ ಜನರಿಗೆ ಒದಗಿಸ್ಲಿಕ್ಕೆ ಆಗ್ತಿಲ್ಲ ಅನ್ನೋ ನಿಟ್ಟಿನಲ್ಲಿ ಇವತ್ತಿನ ಚರ್ಚೆ ಇರಲಿದೆ. ಲೈವ್ ನಲ್ಲಿ ನನ್ನ ಜೊತೆ ತರ್ಜಾನಿ ದೇಸಾಯಿ ವಕೀಲರು ಭಾಗಿಯಾಗ್ತಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ತೆ ಮೇಡಮ್, ಈಗ ನಾನು ಈಗಾಗಲೇ ಇಂಟ್ರೋನಲ್ಲಿ ಹೇಳಿದೆ, ಮೇ 4ಕ್ಕೆ ಇಬ್ರು ಮಹಿಳೆಯರನ್ನ ಬೆತ್ತಲೆ ಮಾಡಿ ಒಬ್ಬಳನ್ನ ರೇಪ್ ಮಾಡ್ತಾರೆ, ಇನ್ನೊಂದು ಮಹಿಳೆಯನ್ನ ಅಲ್ಲಿನ ಸುಮಾರು 1000ಕ್ಕೂ ಹೆಚ್ಚು ಜನ ಪುರುಷರು ಅವಳನ್ನ ಕರ್ಕೊಂಡು ಹೋಗ್ತಾರೆ. ಆ ಕರ್ಕೊಂಡು ಹೋದಾಗ ಅವಳ ಜೊತೆ ಅಸಭ್ಯವಾಗಿ ವರ್ತಿಸ್ತಾರೆ. ಇದನ್ನ ನೀವು ವೈರಲ್ ಆಗಿರೋ ವಿಡಿಯೋ ಅಂತ ವಿಡಿಯೋ ಎಲ್ರಿಗೂ ಸಿಕ್ಕಿದೆ. ಇಷ್ಟೆಲ್ಲ ಆದ್ರೂ ಅವ್ರನ್ನ ಈ ರೀತಿ ಮಾಬ್ಗೆ ಕಸ್ಟಡಿ ಕೊಟ್ಟಿದ್ದು ಪೊಲೀಸ್ ಅವರು ಅಂತ ಹೇಳಿ ಅವ್ರು ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸ್ ಅವರು ಅವ್ರನ್ನ ಕೊಟ್ಟಿದ್ದಕ್ಕೆ ಅವ್ರ ಮೇಲೆ ಆಕ್ಷನ್ ಆಗಲ್ವಾ? ಮತ್ತು ಇದುವರೆಗೂ ಪೊಲೀಸ್ ಅವರು 0 FIR ಮಾಡಿದ್ರು ಸಹ ಆಕ್ಷನ್ ಯಾಕೆ ಆಗ್ತಿಲ್ಲ ಮೇಡಮ್? ಮ್ಯಾಮ್, ಈಗ ಮಣಿಪುರಲ್ಲಿ ದೇ ಹ್ಯಾವ್ ನಾಟ್ ಡಿಕ್ಲೇರ್ಡ್ ಇಟ್ ಆಸ್ ಸಚ್, ಬಟ್ ಇನ್ ಎಸೆನ್ಸ್ ನೀವು ನೋಡಿದ್ರೆ ಇಟ್ ಇಸ್ ಅ ಸ್ಟೇಟ್ ಆಫ್ ಸಿವಿಲ್ ವಾರ್. ಯಾಕಂದ್ರೆ ಇಬ್ರು ಇದು 2 ಎಥನಿಕ್ ಕಮ್ಯುನಿಟೀಸ್ ಮದುವೆ ವೈಲೆನ್ಸ್ ನಡೀತಾ ಇದೆ. ಸೊ ಮೇ 4th Koki and Meitei community ಅಲ್ಲಿ. ಸೊ ಅದಕ್ಕೆ ಇಟ್ ಈಸ್ ಲೈಕ್ ಅ ಸಿವಿಲ್ ವಾರ್ ದಟ್ ಇಸ್ ಗೋಯಿಂಗ್ ಆನ್. ಆರ್ಮಿ, ಪ್ಯಾರಾಮಿಲಿಟರಿ ಫೋರ್ಸಸ್ ಎಲ್ಲ ಅಲ್ಲಿ ಸೆಂಟ್ರಲ್ ಗವರ್ಮೆಂಟ್ ವ್ಯವಸ್ಥೆ ಮಾಡಿದ್ರು. ಬಟ್ ಏನು ಯೂಸ್ ಇನ್ನೂ ಆಗಿಲ್ಲ, ವೈಲೆನ್ಸೇ ಕರ್ಬ್ ಆಗಿಲ್ಲ. ಪೊಲೀಸ್ ಕೂಡ ಟ್ರೈ ಮಾಡ್ತಾರೆ, ಬಟ್ ಮಿಲಿಟರಿ, ಪ್ಯಾರಾಮಿಲಿಟರಿ ಫೋರ್ಸಸ್ ಇದ್ರೆ ಪೊಲೀಸ್ ರೋಲ್ ಸ್ವಲ್ಪ ಕಡಿಮೆ ಇರುತ್ತೆ. ಅವರು ಸ್ವಲ್ಪ ಲೇಡ್ ಬ್ಯಾಕ್ ಕ್ಯಾಶುಯಲ್ ಆಟಿಟ್ಯೂಡ್ ಆಗತ್ತೆ ಅವ್ರದ್ದು. ಸೊ ಈ ಇನ್ಸಿಡೆಂಟ್ ಬಗ್ಗೆ ಇಟ್ ಈಸ್ ಎಂಟೈರ್ಲಿ ಎಕ್ಸ್ಟ್ರೀಮ್ಲಿ ಶಾಕಿಂಗ್. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಕೂಡ ಹೇಳಿದ್ರು, US ಗವರ್ಮೆಂಟ್ ಇಂದ ತುಂಬಾ ರಿಯಾಕ್ಷನ್ಸ್ ಬಂದಿದ್ರು. ಮೇ ಅಲ್ಲಿ ಆ ಇನ್ಸಿಡೆಂಟ್ ಆಗಿದೆ, ಬಟ್ ಜುಲೈವರೆಗೂ ಅದು ಏನು ಆಕ್ಷನ್ ತಗೊಂಡಿಲ್ಲ. ಜುಲೈ ಅಲ್ಲಿ ಕೂಡ ವಿಡಿಯೋ ವೈರಲ್ ಆಗಿದೆ. ಅವತ್ತೇ ಅದು ಕ್ವಿಕ್ಲಿ ಅವರು ಆಕ್ಷನ್ ತಗೊಂಡಿದ್ರು. 7 ಅಕ್ಯೂಸ್ಡ್ಗೆ ಈಗ ಅರೆಸ್ಟ್ ಮಾಡಿದ್ರು. ಆಸ್ ಆಫ್ ಟುಡೇ 7th ಅಕ್ಯೂಸ್ಡ್ ಇಸ್ ಅರೆಸ್ಟೆಡ್. ಒನ್ ಆಫ್ ದೆಮ್ ಇಸ್ ಅ ಮೈನರ್. ಸೊ ಇದು ಇಟ್ ಹಸ್ ಬಿಕಮ್ ಒನ್ ಕಾಮನ್ ಟೆಂಡೆನ್ಸಿ ಇನ್ ಅವರ್ ಕಂಟ್ರಿ. ಏನಾದ್ರೂ ವಿಡಿಯೋ ವೈರಲ್ ಆದ್ರೆ ತುಂಬಾ ಇಂಟರ್ನೆಟ್ ಇಂದ ಪಬ್ಲಿಕ್ಗೆ ಗೊತ್ತಾಗತ್ತೆ, ಆಮೇಲೆ ಪ್ರೆಷರ್ ಬರುತ್ತೆ, ಆದ್ಮೇಲೆನೆ ಅಥಾರಿಟೀಸ್ ಆಕ್ಷನ್ ತಗೊಳ್ತಾರೆ. ಅದಕ್ ಮುಂಚೆ ಯಾರೋ ಏನೋ ಆಕ್ಷನ್ ತಗೊಳ್ಳಲ್ಲ. ಸೊ ದಿಸ್ ಹಸ್ ಬಿಕಮ್ ಅ ರೂಟೀನ್ ಪ್ರೊಸೀಜರ್ ಇನ್ ಅವರ್ ಕಂಟ್ರಿ. ಅನ್ಲೆಸ್ ವೈರಲ್ ಅಟೆನ್ಷನ್ ಆರ್ ವೈಡ್ ಸ್ಪ್ರೆಡ್ ಅಟೆನ್ಷನ್ ಫ್ರಮ್ ದ ಎಂಟೈರ್ ನೇಷನ್ ಡಸ್ ನಾಟ್ ಗೋ, authorities and everybody tends to be laid back. ಇದು 0 FIR ಕಾನ್ಸೆಪ್ಟ್ ಕೂಡ ನಿರ್ಭಯ ಕೇಸ್ ಆದ್ಮೇಲೆ ಬಂದಿದ್ರು. ಅದಕ್ಕೆ ಅಟ್ ಲೀಸ್ಟ್ ಸ್ವಲ್ಪ ಪ್ರೋಗ್ರೆಸ್ ಇದೆ. ಅವರು 0 FIR ರಿಜಿಸ್ಟರ್ ಮಾಡಿದ್ರು, ಅಥವಾ ಮೊದಲೇ ಪೊಲೀಸ್ ವಾಸ್ ಜಸ್ಟ್ ಡಾಜಿಂಗ್ ರೆಸ್ಪಾನ್ಸಿಬಿಲಿಟಿ ಇನ್ ಅದರ್ ಕೇಸಸ್. ದೇ ವುಡ್ ನಾಟ್ ಇವನ್ ರಿಜಿಸ್ಟರ್ FIR. ಈಗ FIR ರಿಜಿಸ್ಟರ್ ಆಗಿದೆ, ಬಟ್ ಇನ್ಸಿಡೆಂಟ್ 35 kilometers away ಫ್ರಮ್ ದ ಪ್ಲೇಸ್ ವೇರ್ FIR ವಾಸ್ ರಿಜಿಸ್ಟರ್ಡ್ ಆಗಿತ್ತು. So FIR register agide, 7 accused are arrested now. So it is a good thing that it has become viral. Some people are saying that ತುಂಬಾ shame ಬಂತಿತ್ತು ಇಂಡಿಯಾಗೋಸ್ಕರ, ಯಾಕಂದ್ರೆ ಆ ತರ 2 women are being paraded naked. The entire international community is watching. Everybody has given shameful comments. But positive result of this is quickly action ತಗೊಂಡಿದ್ರು. Within I think 10 days they have arrested 7 people. So that is a good thing. ಪೊಲೀಸ್ ಅವ್ರ ಕಸ್ಟಡಿಯಲ್ಲಿ ಇರುವಾಗ್ಲೇ ಆ ಇಬ್ರು ಮಹಿಳೆಯರು ಪೊಲೀಸ್ ಅವ್ರ ಕಸ್ಟಡಿಯಲ್ಲಿ ಇದ್ರು. ಅವ್ರು ಆಕ್ಚುಲಿ ಅವ್ರ ರಕ್ಷಣೆ ಕೊಡ್ಬೇಕಾಗಿತ್ತು, ಪೊಲೀಸ್ ಅವರು ಅವ್ರನ್ನ ಸೇಫ್ ಗಾರ್ಡ್ ಮಾಡ್ಬೇಕಾಗಿತ್ತು. ಆದ್ರೆ ಪೊಲೀಸ್ ಅವರೇ ಈ ದೊಡ್ಡ ಮಾಬ್ಗೆ ಹೆದರ್ಕೊಂಡು ಅವ್ರಿಬ್ರನ್ನ ಬಿಟ್ಬಿಡ್ತಾರೆ. ಅದೇ ಮೇಡಮ್, ಯಾಕಂದ್ರೆ ಇದು ಸಿವಿಲ್ ವಾರ್ ತರ ಸ್ಟೇಟ್ ಇದೆ. ಇದು ನಾರ್ಮಲ್ ಕ್ರೈಮ್ ಅಲ್ಲ. ನಾರ್ಮಲ್ ಕ್ರೈಮ್ ಅಂದ್ರೆ ಅದು 2-3 ಜನ ಅಥವಾ 4 ಜನರು ಯಾರು ಮಾಡ್ತಾರೆ. ಇದು ಆ ತರ ಇಲ್ಲ. ದಿಸ್ ಇಸ್ ಅನ್ ಎಥನಿಕ್ ಕಮ್ಯುನಿಟಿ. ದೇರ್ ಆರ್ ಲಾರ್ಜ್ ನಂಬರ್ ಆಫ್ ಪೀಪಲ್, ಗ್ಯಾದರಿಂಗ್ಸ್ ಆಫ್ ಪೀಪಲ್ ಆನ್ ಬೋತ್ ಸೈಡ್ಸ್. Ethnic communities are clashing and there's a conflict among them. So because of this, police is also little they have stepped back from their duty. ಯಾಕಂದ್ರೆ ಆ ತರ ಎಷ್ಟು ದೊಡ್ಡ ಮಾಬ್ಗೆ ಕಂಟ್ರೋಲ್ ಮಾಡಕ್ಕೆ ಮಿಲಿಟರಿ, ಪ್ಯಾರಾಮಿಲಿಟರಿ ಎಲ್ಲ ಫೋರ್ಸಸ್ಗೆ ಡಿಪ್ಲಾಯ್ ಮಾಡಿದ್ರು ಸೆಂಟ್ರಲ್ ಗವರ್ಮೆಂಟ್. ಬಟ್ ಒನ್ ಪೀಸ್ ಕಮಿಟಿ ಕೂಡ ಸೆಟ್ ಅಪ್ ಮಾಡಿದ್ರು ಮಿಸ್ಟರ್ ಅಮಿತ್ ಶಾ.
ಬಟ್ ಏನು ಯೂಸ್ ಆಗಿಲ್ಲ. ಸೊ ಪೊಲೀಸ್ ಇಸ್ ದ ಲೋಯೆಸ್ಟ್ ಇನ್ ದ ರಂಗ್ ಆಫ್ ದ ಲ್ಯಾಡರ್. ನೀವು ಒಂದು ಹೈರಾರ್ಕಿ ನೋಡಿದ್ರೆ ಫಸ್ಟ್ ಇದು ಮಿಲಿಟರಿ ಪ್ಯಾರಾಮಿಲಿಟರಿ ಫೋರ್ಸಸ್ ಗಿಂದ ಇಂದ ಕಂಟ್ರೋಲ್ ಮಾಡಬಹುದಿತ್ತು. ಅವರಿಂದ ಏನು ಆಗಿಲ್ಲ ಅಂದ್ರೆ ಪೊಲೀಸ್ ಆರ್ ವೆರಿ ಹ್ಯಾವ್ ಅ ವೆರಿ ಸ್ಮಾಲ್ ರೋಲ್ ಟು ಪ್ಲೇ ಇನ್ ಅ ಸಿಚುವೇಶನ್ ಲೈಕ್ ದಿಸ್. ಕೆಲವೊಂದ್ ಜನರು ಇರುತ್ತೆ, ಅವರು ದೇ ಟೇಕ್ ಆಕ್ಷನ್ ಬಿಯಾಂಡ್ ದೇರ್ ಡ್ಯೂಟಿ ಅಂಡ್ ಬಿಯಾಂಡ್ ದೇರ್ ಪೊಸಿಷನ್. But if you look at the intensity and the uh, how big the situation is basically, then it is difficult to blame any particular person or authority for not taking action. Yakadre that is the entire movement is so huge in this thing. So only person who could have taken action is the government. ಬಟ್ ಈಗ ಏನಿದೆ ಮೇಡಮ್, ಬ್ರೀಫ್ ಆಗಿ ಸ್ವಲ್ಪ ನಿಮ್ಗೆ ಹಿಸ್ಟ್ರಿ ಹೇಳಿದ್ರೆ ಆ ರೀಜನ್ ಬಗ್ಗೆ. ಆ ರೀಜನ್ ಮೇಜರ್ಲಿ ಮೇತೆ ಕಮ್ಯುನಿಟಿ ವಾಸ್ ಡಾಮಿನೇಟಿಂಗ್. ಅವ್ರು ಪ್ರಿಡಾಮಿನೆಂಟ್ಲಿ ಹಿಂದೂಸ್ ಇದ್ರು. Since a long time, since 1300 record ಇದೆ, since then these people were resident and ruling over this thing, Manipur. ಆಮೇಲೆ ಬ್ರಿಟಿಷರ್ಸ್ ಬಂದಿದ್ರು. ಬ್ರಿಟಿಷರ್ಸ್ ಜೊತೆ ಕಿಂಗ್ ಆಫ್ ಮಣಿಪುರ್ ವಾಟ್ ಹಿ ಹಸ್ ಡನ್, ಹಿ ಹಸ್ ಸೈನ್ಡ್ ಎ ಟ್ರೀಟಿ ಫಾರ್ ಪ್ರೊಟೆಕ್ಷನ್ ಫ್ರಮ್ ಬರ್ಮಾ, ಅಂದ್ರೆ ಮ್ಯಾನ್ಮಾರ್. ಸೊ ಬ್ರಿಟಿಷರ್ಸ್ ಏನ್ ಮಾಡಿದ್ರು, ಪ್ರೊಟೆಕ್ಷನ್ಗೋಸ್ಕರ ನೇಬರಿಂಗ್ ಕಮ್ಯುನಿಟಿ ಇದು ಜನರಿಗೆ ಮಣಿಪುರಲ್ಲಿ ಸೆಟಲ್ ಮಾಡಿದ್ರು ಟು ಫೈಟ್ ಅಗೇನ್ಸ್ಟ್ ಬರ್ಮಾ. Who are these people? These are Kuki people. So ಅವರು 1800s ಇಂದ ಮಣಿಪುರಲ್ಲಿ ಸೆಟಲ್ ಆದ್ರೆ. ಸೊ ದೀಸ್ ಆರ್ ಮೈನಾರಿಟಿ, ದೇ ಆರ್ ಕ್ರಿಶ್ಚಿಯನ್ಸ್. ಮೇತೆ ಆರ್ ಮೆಜಾರಿಟಿ ಹಿಂದೂ ಕಮ್ಯುನಿಟಿ, ದೇ ಆರ್ ಇನ್ ಮೆಜಾರಿಟಿ. ಈಗ ಏನಾಗಿದೆ, ಆಲ್ರೆಡಿ ಅವ್ರು ಮೈನಾರಿಟಿ ಅಲ್ಲಿದ್ದಾರೆ. ಮತ್ತೆ ಇದು ಮೇತೆ ಕಮ್ಯುನಿಟಿ ಕೋರ್ಟ್ ಅಲ್ಲಿ ಪೆಟಿಷನ್ ಫೈಲ್ ಮಾಡಿದ್ರು, ನಮ್ಗೆ ಕೂಡ ST ಸ್ಟೇಟಸ್ ಬೇಕಂತೆ, ಯಾಕಂದ್ರೆ ವಿ ಆರ್ ಡಿಪ್ರೈವ್ಡ್, ವಿ ನೀಡ್ ಸ್ಪೆಷಲ್ ಬೆನಿಫಿಟ್ಸ್. ಕೋರ್ಟ್ ಅವರಿಗೆ ಕೊಟ್ಬಿಟ್ಟಿದ್ರು. So because of this, these violent protests have started against each other. And this is not the first time. Since even before independence, these ethnic clashes were going on. So it is not the first time. So ಈ ತರ violence contain ಮಾಡಕ್ responsibility ಅಥವಾ ಪೊಲೀಸ್ ಅಥಾರಿಟೀಸ್ಗೆ ನಾವು ಕ್ವೆಶನ್ ಮಾಡಿದ್ರೆ, ಬ್ಲೇಮ್ ಮಾಡಿದ್ರೆ ಅದು ಅನ್ಫೇರ್. ಗವರ್ಮೆಂಟ್, ದ ಎಂಟೈರ್ ಸೆಂಟ್ರಲ್ ಗವರ್ಮೆಂಟ್ ಮತ್ತೆ ಸ್ಟೇಟ್ ಗವರ್ಮೆಂಟ್ ಬಿಜೆಪಿ ಲೆಡ್ ಇದ್ದಾರೆ. ಸೊ ಪ್ರೈಮರ್ಲಿ ರೆಸ್ಪಾನ್ಸಿಬಿಲಿಟಿ ವಾಸ್ ವಿತ್ ದೆಮ್. ದಟ್ ಇಸ್ ಮೈ ಒಪಿನಿಯನ್. ಈಗ ಇದನ್ನ ಒಂದು ಎರಡು ಕಮ್ಯುನಿಟಿ ಮಧ್ಯದಲ್ಲಿ ಕ್ಲಾಶ್ ಅಂತ ನೋಡೋಕ್ಕಿಂತ, ಈ ಮಹಿಳೆ ಮೇಲೆ ಅತ್ಯಾಚಾರ ಆದಾಗ ಇಡೀ ದೇಶದಲ್ಲಿ ಒಂದೇ ರೂಲ್ಸ್ ಇರುತ್ತೆ, ಅದನ್ನ ಪ್ರಯಾರಿಟಿ ಮೇಲೆ ಕೆಲಸ ಮಾಡ್ಬೇಕಾಗಿತ್ತು. ಇದುವರೆಗೂ ಮಹಿಳಾ ಆಯೋಗ, ರಾಷ್ಟ್ರೀಯ ಮಹಿಳಾ ಆಯೋಗ ಅಲ್ಲಿ ಹೋಗಿಲ್ಲ. ಮತ್ತು ಅವರು ಮುಖ್ಯಮಂತ್ರಿ ಹತ್ರ ಮಾತನಾಡಿದೀನಿ, ಅವ್ರೇನು ಉತ್ತರ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ರಾಷ್ಟ್ರೀಯ ಮಹಿಳಾ ಆಯೋಗ ಆಕ್ಷನ್ ಇಳಿದೇ ಇರೋದು ಏನ್ ಸೂಚಿಸುತ್ತೆ ಮೇಡಮ್? Madam, this is a very common thing that is happening across all the clashes that we are seeing. Whenever there's a clash between any communities, whether it is because of ethnicity, religion, different political ideologies, ಏನಾದ್ರೂ ಇರ್ಲಿ, ಮೇನ್ ಟಾರ್ಗೆಟ್ ಆರ್ ಆಲ್ವೇಸ್ ವಿಮೆನ್. ರೇಪ್ ಮಾಡ್ತಾರೆ, ಅಸಾಲ್ಟ್ ಮಾಡ್ತಾರೆ, ಬಿಹೆಡಿಂಗ್ ಮಾಡ್ತಾರೆ. ಮೇಡಮ್ ಕೇಳಿಸ್ತಾ ಇದ್ದೀರಾ? ಹೌದೌದು, ಕೇಳಿಸ್ತಿದೆ, ಹೇಳಿ ಮೇಡಮ್. ಹೌದು, ಯಾವಾಗ್ಲೂ ಮಹಿಳೆನೇ ಟಾರ್ಗೆಟ್ ಆಗೋದು. ಅದೇ, ಯಾವಾಗಾದ್ರೂ ಮಹಿಳಾಗೆ ಟಾರ್ಗೆಟ್ ಮಾಡ್ತಾರೆ, ಅವರು ರೇಪ್ ಮಾಡ್ತಾರೆ, ಆತರ ನೇಕೆಡ್ ಮಾಡ್ಕೊಂಡು ಪರೇಡ್ ಮಾಡ್ತಾರೆ, ಬಿಹೆಡಿಂಗ್ ಮಾಡ್ತಾರೆ, ಅಸಾಲ್ಟ್ ಮಾಡ್ತಾರೆ. ಸೊ ವಿಮೆನ್ ಆರ್ ದ ಮೋಸ್ಟ್ ಕಾಮನ್ ಟಾರ್ಗೆಟ್ಸ್. ಈ ಕೇಸ್ ಅಲ್ಲಿ ಸ್ಪೆಸಿಫಿಕ್ಲಿ ನೀವು ನೋಡಿದ್ರೆ ತುಂಬಾ ನ್ಯೂಸ್ ಪೋರ್ಟಲ್ಸ್ ಅಲ್ಲಿ ನ್ಯೂಸ್ ಇತ್ತು ದಟ್ ಮೇತೆ ಕಮ್ಯುನಿಟಿದು ವಿಮೆನ್ಗೆ ಅವ್ರ ಕುಕ್ಕಿ ಕಮ್ಯುನಿಟಿ ಮೆನ್ ಆರ್ ಟಾರ್ಗೆಟಿಂಗ್, ದೇ ಆರ್ ಬಿಹೆಡಿಂಗ್, ದೇ ಆರ್ raping them, and they are violently assaulting them. ಸೊ ಆ ತರ ನ್ಯೂಸ್ ಬಂದಿತ್ತು. ಕೆಲವೊಂದು ಪೋರ್ಟಲ್ಸ್ ಅಲ್ಲಿ ಈಗ ನ್ಯೂಸ್ ಇದೆ ದಟ್ ದೋಸ್ ಆರ್ ಆಲ್ ಫಾಲ್ಸ್ ನ್ಯೂಸ್. Now staying at your position and my position, I'm unable to comment whether it was false news or correct news. But ಆ ತರ reports ಇದೆ that false news circulate ಆಗಿದೆ that lot of Meitei women were assaulted. So in order to take revenge for this, as a revenge crime, ಅವರು ಈ ಇಬ್ರು ಮಹಿಳಾಗಿದ್ದು ರೇಪ್ ಮಾಡ್ಕೊಂಡು ನೇಕೆಡ್ ಪರೇಡ್ ಮಾಡಿದ್ರು.
So this was a revenge crime, and this is a common thing observed across all clashes, that women are the first one to suffer and bear the brunt of this difference or this clash. ಇದು ಕಂಟಿನ್ಯೂಸ್ ಆಗಿ ಬಿಫೋರ್ ಇಂಡಿಪೆಂಡೆನ್ಸ್ ಇಂದ ನಡ್ಕೊಂಡು ಬಂದಿದೆ, ಆದ್ರೆ ಈಗ ತುಂಬಾ ಎಕ್ಸ್ಟ್ರೀಮ್ ಆಗಿದೆ ಅಂತ ಅನ್ಸುತ್ತೆ ಈಗ. ಯಾಕಂದ್ರೆ ಈಗ ಒಂದು ಹಿಂದೂಯಿಸಂ ಇರ್ಬೋದು, ಹಿಂದುತ್ವವಾದದ ಒಂದ್ ರೀತಿ ಪೊಲಿಟಿಕಲಿ ಇಲ್ಲಿ ನೋಡ್ಬೇಕಾಗುತ್ತೆ ಜೊತೆಗೆ ಈಗ ಇರೋ ಒಂದು ಸಿಚುಯೇಷನ್ ಅಲ್ಲಿ. ಈಗ ಪ್ರಧಾನಿಯವರು ಹೇಳಿದ್ರು ಇದೊಂದು ತುಂಬಾ ಅವಮಾನಕರ, ಕೋಪ ಬರಿಸುವಂತ ಘಟನೆ ಅಂತ ಹೇಳಿದ್ದಾರೆ. ಆದ್ರೂ ನೆಕ್ಸ್ಟ್ ಅದ್ರ ಜೊತೆಗೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಇದೇನ್ ಒಂದ್ ಇನ್ಸಿಡೆಂಟ್ ಅಲ್ಲ, ಇಂತ ಸಾವಿರಾರಿದೆ, ನೂರಾರಿದೆ ಅಂತ ಹೇಳಿ. ಅಷ್ಟು ಈಸಿಯಾಗಿ ಹೇಳುವಂತ ಮ್ಯಾಟರ ಇದ್ರಲ್ಲಿ ಕಾನೂನು ನೆರವಿಗೆ ಹೇಗ್ ಬರ್ಬೇಕು ಕಾಮನ್ ಮ್ಯಾನ್ಗೆ? Madam, correct. What you're saying is correct. Just easily making one statement sufficient illa. Uh, till now, Pradhan Mantri Sahibru bandilla. He has not gone to Manipur. He has not seen the state. ಒಂದ್ಸತಿನೇ ಏನು ಹೇಳಿಲ್ಲ. ಮೇ ಇಂದ ಪ್ರೊಟೆಸ್ಟ್ ನಡೀತಾ ಇದೆ. ಅವರು ಒಂದ್ಸತಿನೇ ಕಮೆಂಟ್ ಮಾಡಿಲ್ಲ. ಇದು ವಿಡಿಯೋ ವೈರಲ್ ಆದ ತನಕ ಅವರು ಕಮೆಂಟ್ ಮಾಡಿಲ್ಲ. ಆಫ್ಟರ್ ದ ವಿಡಿಯೋ ಹಸ್ ಬಿಕಮ್ ವೈರಲ್, ಒನ್ ಕಮೆಂಟ್ ಮಾಡಿದ್ರು ಅಷ್ಟೇ. ದಿಸ್ ಇಸ್ ಶೇಮ್ಫುಲ್. Even the Supreme Court Chief Justice has commented that the government must take some action. ಯಾಕಂದ್ರೆ ಜುಡಿಷಿಯರಿ ಕೇಸಲ್ಲಿ their hands are tied. ಲಿಮಿಟೆಡ್ ಆಕ್ಷನ್ ಅವ್ರು ತೆಗಿಬಹುದು. ಅದು ಅವರು ಮಾಡಿದ್ರು. ಇದು ಮಣಿಪುರ್ ಹೈಕೋರ್ಟ್ ಇಂದ ಅದು ಕೋರ್ಟ್ ಇಂದ ಆರ್ಡರ್ ಇತ್ತು that they granted Meitei community ST status. This was the sole reason why the violent clashes started. ಸುಪ್ರೀಂ ಕೋರ್ಟ್ ಕೈಯಲ್ಲಿ ಏನಿತ್ತು ಅವ್ರು ಮಾಡಿದ್ರು. ಅವ್ರು ಇಮಿಡಿಯೇಟ್ಲಿ ಆ ಆರ್ಡರ್ಗೆ ಸ್ಟೇ ಮಾಡಿದ್ರು. ದಟ್ ದಿಸ್ ಆರ್ಡರ್ ಇಸ್ ಫ್ಯಾಕ್ಚುಲಿ ಇನ್ಕರೆಕ್ಟ್. ಸೊ ಅದಕ್ಕೆ ಅವರು ಸುಪ್ರೀಂ ಕೋರ್ಟ್ ಸೈಡ್ ಇಂದ, ಜುಡಿಷಿಯರಿ ಸೈಡ್ ಇಂದ ಏನ್ ಮಾಡ್ಬೋದಿತ್ತು ಅದು ಅವ್ರು ಮಾಡಿದ್ರು. ಮತ್ತೆ ಬೀಂಗ್ socially aware of the consequences, the Chief Justice has commented also that the central government must take some action. ಬಟ್ ಸೆಂಟ್ರಲ್ ಗವರ್ಮೆಂಟ್ ಇನ್ನು ಏನು ಮಾಡಿಲ್ಲ. ಪ್ರೈಮ್ ಮಿನಿಸ್ಟರ್ ಹಸ್ ನಾಟ್ ಗಾನ್ ಟು ಮಣಿಪುರ್. ಅವರು ಪಾರ್ಲಿಮೆಂಟ್ ಗೆ ಕೂಡ ಬರ್ತಾ ಇಲ್ಲ. ಸೊ ಅದಕ್ಕೆ ನೋ ಕಾನ್ಫಿಡೆನ್ಸ್ ಮೋಷನ್ ಪಾಸ್ ಆಗಿದೆ ಅವ್ರ ಮೇಲೆ. ಸೊ ಮೋಸ್ಟ್ಲಿ ಪ್ರೆಡಿಕ್ಷನ್ಸ್ ಆರ್ ದಟ್ ಅದು ಏನು ಇಫೆಕ್ಟ್ ಆಗಲ್ಲ ಅವ್ರಿಗೆ. ಬಟ್ ದಟ್ ಇಸ್ ದ ಲೆವೆಲ್ ಆಫ್ agitation that is filled in people because of this incident. ನೀವ್ ಹೇಳಿದ್ರಿ ಈಗ ಅಲ್ಲಿ ಕಾನೂನು ಇಲ್ಲಿ ದೇಶದ ಬೇರೆ ಕಡೆ ಹೇಗಿದೆಯೋ ಹಾಗೆ ಇದೆ. ಆದ್ರೆ ಈಗ ಸುಪ್ರೀಂ ಕೋರ್ಟ್ ಅವ್ರಿಗೇನ್ ಹೇಳ್ತು, ನೀವು ಆಕ್ಷನ್ ಮಾಡ್ತೀರಾ ಇಲ್ಲ ನಾವು ಆಕ್ಷನ್ ಮಾಡೋದಾ ಅಂತ ಹೇಳಿ. ಈಗ ಏನೋ ಮಿಲಿಟರಿ ಇದೆ ನೀವು ಹೇಳಿದ್ರೆ, ಕೊನೆಯಲ್ಲಿ ಪೊಲೀಸ್ ಅವರು ಇಲ್ಲಿ ಆಕ್ಷನ್ ಇಳಿತಾರೆ. ಮೊದ್ಲಿಗೆ ಇರೋದು ಇಲ್ಲಿ ಪೊಲೀಸ್ಗಿಂತ ಮುಂಚೆ ಮಿಲಿಟರಿ ಅವರು ಇರ್ತಾರೆ ಅಂತ ಹೇಳಿ. ಈಗ ಮಿಲಿಟರಿ ಅವ್ರ ಕಂಟ್ರೋಲ್ಗೂ ಬರ್ತಿಲ್ಲ ಅಂದ್ರೆ ಇದೊಂದು ಚರ್ಚೆ ಆಗ್ಬೇಕಾಗಿತ್ತು. ಆದ್ರೆ ಇದು ಮಣಿಪುರದಲ್ಲಿ ಆಗಿದ್ದನ್ನ ಮತ್ತೆ ಫಾಲ್ಸ್ ನ್ಯೂಸ್ ನ ಮಾಡ್ತಾ ಇದ್ದಾರೆ ಎಲ್ಲಾ ಕಡೆ ದೇಶದಲ್ಲಿ. ಇಲ್ಲ ನಾವು ನೋಡ್ತಾ ಇದೀವಿ ಇವಾಗ ಟ್ವಿಟರ್ ನಲ್ಲಿ, ಇಲ್ಲ ಈ ಮಹಿಳೆಯರು ಬೇಕಂತಲೇ ಹೆದರ್ಸೋಕೆ ಅಂತ ಹೇಳಿ ಈ ರೀತಿ ಒಂದು ವಿತೌಟ್ ಡ್ರೆಸ್ ಓಡಾಡ್ತಾ ಇದ್ದಾರೆ ಅಂತ ಹೇಳಿ ಯಾವ್ದೋ ಉತ್ತರ ಪ್ರದೇಶದನ್ನ ಒಂದು ಇನ್ಸಿಡೆಂಟ್ ನ ತೋರಿಸಿದ್ರು. ಒಂದ್ ವೇಳೆ ಈ ವಿಡಿಯೋ ವೈರಲ್ ಆಗಿರ್ಲಿಲ್ಲ ಅಂದ್ರೆ ಈ ಇನ್ಸಿಡೆಂಟ್ಸ್ ನಮ್ಗೆ ನಮ್ ಕಣ್ ಮುಂದೆ ಬರ್ತಿರ್ಲಿಲ್ಲ ಅನ್ಸುತ್ತಾ? ನೀವೇನ್ ಹೇಳ್ತೀರಾ ಮೇಡಮ್? ಅದು ನೋಡಿ, ಬೇರೆ ಕಂಟ್ರೀಸ್ ಜೊತೆ ಕಂಪೇರ್ ಮಾಡಕ್ ಆಗಲ್ಲ. ಯಾಕಂದ್ರೆ ಬೈ ನೇಚರ್ ಇಂಡಿಯಾ ಇಸ್ ವೆರಿ ಡಿಫ್ರೆಂಟ್. ಇಲ್ಲಿ ಬರೀ ರಿಲಿಜನ್ಸ್ ಮೇಲೆ ಡಿವಿಷನ್ ಇದೆ. ಬಟ್ ಈವನ್ ದಿಸ್ ಇಸ್ ನಾಟ್ a clash based on religion. It is a clash based on ethnicity. So ethnicity ತುಂಬಾ ಇರುತ್ತೆ, countless ಇರುತ್ತೆ. So there are lot of clashes and lot of divisions among people based on this ethnicity, class, community. ಆ ತರ ತುಂಬಾ ಇದೆ. ಸೊ ಬೇರೆ ಕಂಟ್ರೀಸ್ ಜೊತೆ ಕಂಪೇರ್ ಮಾಡಕ್ ಆಗಲ್ಲ. ಬಟ್ ವಾಟ್ ಯು ಆರ್ ಸೇಯಿಂಗ್ ಇಸ್ ಕರೆಕ್ಟ್. ಇಫ್ ದೀಸ್ ವಿಡಿಯೋಸ್ ಹ್ಯಾಡ್ ನಾಟ್ ಬಿಕಮ್ ವೈರಲ್, ವಿ ವುಡ್ ನಾಟ್ ಇವನ್ ಕಮ್ ಟು ನೋ ಅಬೌಟ್ ಇಟ್. ಸೊ ಅದೇ ನಾನು ಹೇಳಿದ್ದೀನಿ, ದಟ್ ಇಟ್ ಹ್ಯಾಸ್ ಕಮ್ ಟು ಲೈಟ್. ಇದು ತುಂಬಾ ನೆಗೆಟಿವ್ ಇದೆ ಒಂದ್ ತರ ನೋಡಿದ್ರೆ. ಯಾಕಂದ್ರೆ ಇಟ್ ಇಸ್ ವೆರಿ ಶೇಮ್ಫುಲ್. ಇಂಡಿಯಾಸ್ ನೇಮ್ ಹ್ಯಾಸ್ ಗಾನ್ ಡೌನ್ ಇನ್ ದ ಇಂಟರ್ನ್ಯಾಷನಲ್ ಕಮ್ಯುನಿಟಿ. ಮತ್ತೆ ಇಟ್ ಇಸ್ ವೆರಿ ಸ್ಯಾಡ್ ಸ್ಟೇಟ್ ಆಫ್ ಅಫೇರ್ಸ್ ಫಾರ್ ದೋಸ್ ಟು ವಿಮೆನ್. But positive effect ade ide that because of that it has come to our attention. Hence, the nation has collectively expressed outrage. Amit Shah has visited, set up peace committee. No confidence motion is passed. So, tumba actions they have come into place. They have come into play.
only because this video has become viral. So positive effect ನೀವು ನೋಡಿದ್ರೆ it is good this video has become viral. Because of this only, lot of pressure has been imposed on the authorities, on the government to take action, and hence some action at least is being taken ಈಗ. ಇದೊಂದು ಇನ್ಸಿಡೆಂಟ್ ಏನು ಝೀರೋ FIR ಅಲ್ಲ. ಇನ್ನೊಂದು ಇನ್ಸಿಡೆಂಟ್ ಅಂತಂದ್ರೆ ಟೆಲಿಗ್ರಾಫ್ಗೆ ಒಂದು ನರ್ಸಿಂಗ್ ಓದ್ತಾ ಇರೋ ವಿದ್ಯಾರ್ಥಿ ಒಂದು ಇಂಟರ್ವ್ಯೂ ಕೊಟ್ಟಿದ್ದಾರೆ. ಅವ್ರ ಮೇಲೂ ಒಂದು ಅಟೆಂಪ್ಟ್ ಮಾಡಿದ್ದಾರೆ ಅತ್ಯಾಚಾರ ಆಗೋಕೆ. ಈ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿ ಇರುವಂತ ಹಾಸ್ಪಿಟಲ್ ಅಲ್ಲೇ ಅವಳು ಅಡ್ಮಿಟ್ ಆಗಿದ್ದಾರೆ. ಆದ್ರೂ ಸಹ ಇದುವರೆಗೂ ಪೊಲೀಸ್ ಒಂದು ಸ್ಟೇಟ್ಮೆಂಟ್ ತೆಗೆದುಕೊಂಡಿಲ್ಲ ಅಂತ ಹೇಳಿ. ಟೋಟಲಿ ಫೇಲ್ಯೂರ್ ಆಗಿದೆಯಾ ಅಲ್ಲಿ, ಕಾನೂನು ಸುವ್ಯವಸ್ಥೆ ಅನ್ನೋದು ಫ್ಲಾಪ್ ಆಗಿದೆಯಾ ಅಂತ. ಹೌದು ಮೇಡಮ್, ಅದೇ ಕಾನೂನು ವ್ಯವಸ್ಥೆ ಕಂಪ್ಲೀಟ್ ಫೇಲಿಯರ್ ಇದೆ ಸ್ಟೇಟ್ ಅಲ್ಲಿ. ಲೈಕ್ ಐ ಸೆಡ್, ಇಟ್ ಇಸ್ ಅ ಸ್ಟೇಟ್ ಆಫ್ ಸಿವಿಲ್ ವಾರ್. ಸೊ ಐದರ್ ಟ್ರೈಬಲ್ ಯೂನಿಯನ್ಸ್ ಇದೆ ಮಣಿಪುರ್ ಅಲ್ಲಿ, ಅವರು ರಿಕ್ವೆಸ್ಟ್ ಕೂಡ ಮಾಡಿದ್ರು ಸೆಂಟ್ರಲ್ ಗವರ್ಮೆಂಟ್ ಗೆ ದಟ್ ಡೈರೆಕ್ಟ್ ರೂಲ್ ಇಂಪೋಸ್ ಮಾಡಿ. ಸೆಂಟ್ರಲ್ ಗವರ್ಮೆಂಟ್ ಡೈರೆಕ್ಟ್ ರೂಲ್ ಇಂಪೋಸ್ ಆದ್ರೆ at least some level of curtailment or some measures can be taken to stop this violence. ಬಟ್ ಅದು ಕೂಡ ಮಾಡ್ತಾ ಇಲ್ಲ. ಸೊ ಇವತ್ತು ನೋಡಿ, ನೋ ಕಾನ್ಫಿಡೆನ್ಸ್ ಮೋಷನ್ ಪಾಸ್ ಆಗಿದೆ, ಏನಾಗತ್ತೆ ನೋಡ್ಬೇಕು. ಬಟ್ ವಾಟ್ ಆರ್ ಸೇಯಿಂಗ್ ಇಸ್ ಕರೆಕ್ಟ್. ದೇರ್ ಆರ್ actually only one or two incidents of violence that have come to our notice, and we have public has raised huge outcry over this. But definitely there must be so many more that we have not even come to know of. ಸೊ ಅದಕ್ಕೆ ಫಸ್ಟ್ ಸ್ಟೆಪ್ ಇಸ್ ಅದು ಗವರ್ಮೆಂಟ್ ಡೈರೆಕ್ಟ್ ರೂಲ್ ಇಂಪೋಸ್ ಮಾಡಿದ್ರೆ ಸ್ವಲ್ಪ ಇದು ಕ್ಲಾಶ್ ಕಾನ್ಫ್ಲಿಕ್ಟ್ ಕಂಟೈನ್ ಆಗತ್ತೆ. ಕಂಟೈನ್ ಆದ್ರೆ ಆಮೇಲೆ ಡಿಟೇಲ್ ಆಗಿ ಇನ್ವೆಸ್ಟಿಗೇಷನ್ ಟೀಮ್ ಸೆಟಪ್ ಮಾಡಬಹುದು, ಪ್ಯಾನಲ್ ಸೆಟಪ್ ಮಾಡಬಹುದು. ಆ ತರ ಇನ್ಸಿಡೆಂಟ್ಸ್ ಅಲ್ಲಿ ರಿಸರ್ಚ್ ಮಾಡಬಹುದು, ಇನ್ವೆಸ್ಟಿಗೇಟ್ ಮಾಡಬಹುದು, ಮತ್ತೆ ದೇ ಹ್ಯಾವ್ ಟು ಅರೆಸ್ಟ್ ದ ಪೀಪಲ್ ಕನ್ಸರ್ನ್ಡ್. ಬಟ್ ಅದು ಮಾಡಕ್ ಮುಂಚೆ ಫಸ್ಟ್ ಸ್ವಲ್ಪ ಈ ಕ್ಲಾಶಸ್ ಕಂಟೈನ್ ಆಗ್ಬೇಕು ಟು ಪ್ರಿವೆಂಟ್ ಫರ್ದರ್ ಡ್ಯಾಮೇಜ್ ದನ್ ವಾಟ್ ಇಸ್ ಆಲ್ರೆಡಿ ಡನ್. ಅದು ಕಂಟೈನ್ ಮಾಡಕ್ಕೆ ಸೆಂಟ್ರಲ್ ಗವರ್ಮೆಂಟ್ ಮಸ್ಟ್ ಇಂಪೋಸ್ ಡೈರೆಕ್ಟ್ ರೂಲ್. ದಟ್ ಇಸ್ ಮೈ ಒಪಿನಿಯನ್. ಇದು ನೀವೇನ್ ಹೇಳ್ತಾ ಇದ್ದೀರಾ, ರಾಷ್ಟ್ರಪತಿ ಆಡಳಿತ ಬಿಟ್ಟು ಬೇರೆ ಆಪ್ಷನ್ ಇಲ್ವಾ ಮೇಡಮ್ ಈಗಿರೋ ಸಿಚುಯೇಷನ್ಗೆ? ಇದು ಇನ್ಸಿಡೆಂಟ್ ಇದನ್ ಲಾಸ್ಟ್ ಅಂತ ಅಲ್ಲ, ನೆಕ್ಸ್ಟ್ ಕಂಟಿನ್ಯೂ ಆಗಬಹುದು ಇದೇ ರೀತಿ ಏನ್ ಆಕ್ಷನ್ ತೆಗೆದುಕೊಳ್ಳಿಲ್ಲ ಅಂದ್ರೆ. ಲಾಸ್ಟ್ ಏನೆಲ್ಲ ಆಪ್ಷನ್ ಇದೆ ಗವರ್ಮೆಂಟ್ಗೆ ಈಗ ಒಂದು ಕಾನೂನನ್ನ ಕಾಪಾಡ್ಬೇಕು, ಅಲ್ಲಿ ಎಲ್ಲಾ ಜನರಿಗೆ ರಕ್ಷಣೆ ಕೊಡ್ಬೇಕು ಅಂದ್ರೆ ಏನೆಲ್ಲ ಆಪ್ಷನ್ಸ್ ಇದೆ ಗವರ್ಮೆಂಟ್ಗೆ? ಅದೇ ನಾನು ಹೇಳಿದ್ರಲ್ಲ ಮೇಡಮ್, ಡೈರೆಕ್ಟ್ ರೂಲ್ ಇಂಪೋಸ್ ಮಾಡಿದ್ರೆ ಈಗ ಫಸ್ಟ್ ಆಪ್ಷನ್ ಅವರು ಮಿಸ್ಟರ್ ಅಮಿತ್ ಶಾ ಎಕ್ಸರ್ಸೈಸ್ ಮಾಡಿದ್ರು, ಪೀಸ್ ಕಮಿಟಿ ಸೆಟಪ್ ಮಾಡಿದ್ರು. ಬಟ್ ಅದು ಏನೂ ಯೂಸ್ ಇಲ್ಲ, ಯಾಕಂದ್ರೆ ಮೆಜಾರಿಟಿ ಮೆಂಬರ್ಸ್ ಆ ಪೀಸ್ ಕಮಿಟಿದು ಮೇತೆ ಕಮ್ಯುನಿಟಿ, ಮತ್ತೆ ಇನ್ಕ್ಲೂಡಿಂಗ್ ಚೀಫ್ ಮಿನಿಸ್ಟರ್ ಕೂಡ ಮೇತೆ ಕಮ್ಯುನಿಟಿ ಇಂದ ಇದ್ದಾರೆ. ಸೊ ಆ ತರ ನೀವು ಮಾಡಿದ್ರೆ ಏನು ಚಾನ್ಸಸ್ ಆಫ್ ಪೀಸ್ ಇರಲ್ಲ. ಸೊ ಈ ಪೀಸ್ ಕಮಿಟಿ ಅದೆಲ್ಲ moderate measures, dormant measures. From that you cannot expect to get much results fast. So ಅದಕ್ಕೆ ಸ್ವಲ್ಪ strong handed, iron handed approaches are required. One of them would be impose direct rule. ಈಗ 40,000 soldiers ಟ್ರೂಪ್ ಡಿಪ್ಲಾಯ್ ಆಗಿದೆ. ನನ್ನ ಪ್ರಕಾರ ಯು ಹ್ಯಾವ್ ಟು ಡಿಪ್ಲಾಯ್ ಮಚ್ ಮೋರ್ ದೆನ್ ದಟ್. ಯಾಕಂದ್ರೆ ಇಂಟರ್ನಲ್ ಸಿವಿಲ್ ವಾರ್ ತರ ಸ್ಟೇಟ್ ಇದೆ, war ತರ state idare, that is much more dangerous than an external war. So at the earliest we must take steps to contain that. So they need to deploy more forces, number one, and impose direct rule. ಸೊ ಅದು ಮಾಡಿದ್ರೆ ಒಂದ್ಸತಿ ಅಟ್ ಲೀಸ್ಟ್ ಕಂಟ್ರೋಲ್ ಆದ್ರೆ ಆಮೇಲೆ ಈ ಇಂಡಿವಿಜುವಲ್ ವೈಲೆನ್ಸ್ ಇನ್ಸಿಡೆಂಟ್ಸ್ ಅಲ್ಲಿ SIT ಬೇರೆ ಬೇರೆ ತರ ಇನ್ವೆಸ್ಟಿಗೇಷನ್ ಟೀಮ್ಸ್ ಕಾನ್ಸ್ಟಿಟ್ಯೂಟ್ ಮಾಡ್ಕೊಂಡು ಇನ್ವೆಸ್ಟಿಗೇಷನ್ ಮಾಡಬಹುದು. ಬಟ್ ಫಸ್ಟ್ ಇದು ಡೈರೆಕ್ಟ್ ರೂಲ್ ಇಂಪೋಸ್ ಮಾಡಿ, ಮತ್ತೆ ಮೋರ್ ಟ್ರೂಪ್ಸ್ ಆರ್ ಫೋರ್ಸಸ್ ಮಸ್ಟ್ ಬಿ ಡಿಪ್ಲಾಯ್ಡ್ ಆಸ್ ಅನ್ ಇಮಿಡಿಯೇಟ್ ಆಕ್ಷನ್. ಈಗ ಏನು ಕಾಶ್ಮೀರಲ್ಲಿ ಆಗ ಮುಸ್ಲಿಮ್ಸ್ ಒಂದು ಸ್ಮಾಲ್ ಕಮ್ಯುನಿಟಿ ಪಂಡಿತ್ಸ್ ಮೇಲೆ ಅಟ್ಯಾಕ್ ಮಾಡಿದಾಗ ಎಷ್ಟೊಂದು ಇಶ್ಯೂ ಶುರುವಾಗಿದ್ದನ್ನ ಹೇಳ್ತಾರೆ, ಫಿಲಂ ಬಂದಿದೆ. ಇವತ್ತು ನಾನು ಒಂದು ನ್ಯೂಸ್ ನೋಡ್ತಾ ಇದ್ದೆ, ಏನು ಮಣಿಪುರಿಂದ ಕೆಲವರೆಲ್ಲ ಬೆಂಗಳೂರು ಬಂದು ಸ್ಟೇಟ್ ಸಿಲೆಬಸ್ ಏನಿದೆಯೋ ಅದನ್ನು ಓದ್ಲಿಕ್ಕೆ ಕೊಡಿ ಅಂತ ಕೇಳ್ತಿದ್ದಾರೆ. ಅಲ್ಲಿ ಟೋಟಲಿ ಎಜುಕೇಶನ್ ಹಾಳಾಗಿದೆ, ಒಂದು ಜನರಿಗೆ ಮನೆ ಇಲ್ಲ ಇರ್ಲಿಕ್ಕೆ. ಆಮೇಲೆ ಅವ್ರು ಕೆಲವರೆಲ್ಲ ಕ್ಯಾಂಪ್ ಅಲ್ಲಿ ಇದ್ದಾರೆ, ಅವ್ರಿಗೆ ಫುಡ್ ಸಿಗ್ತಾ ಇಲ್ಲ, ಮಳೆ ಬರ್ತಾ ಇದೆ, ಟೋಟಲಿ ಹ್ಯೂಮ್ಯಾನಿಟಿ ಲಾಸ್ ಆಗ್ಬಿಟ್ಟಿದೆ. ಈ ಹಿನ್ನೆಲೆಯಲ್ಲಿ ಟೋಟಲಿ ಯಾವ್ಯಾವ ರೀತಿ ನಾವೆಲ್ಲರೂ ಭಾರತೀಯರು ಹೇಗೆ ಜನ ಎಚ್ಚೆತ್ಕೋಬೇಕಾಗಿದೆ, ಪಬ್ಲಿಕ್ ಒಪಿನಿಯನ್ ರೇಟ್ ಹೇಗಾಗ್ಬೇಕು?
ಆಗ ನಾನ್ ಓದ್ ಪ್ರಕಾರ now 60,000 people have been displaced from their house. May in the most of these Kuki occupied regions, their houses have been burnt, they have been displaced. ಅವರು hillside ಇಂದ actually ಅವರು uh, native to hill region. Meitei community are valley people. ಅವರು ಹಿಲ್ ಸೈಡ್ ಇಂದ ಎಸ್ಕೇಪ್ ಮಾಡಕ್ ಟ್ರೈ ಮಾಡಿದ್ರೆ ಅವರಿಗೆ ಪರ್ಸನಲಿ ಸೀಕ್ ಔಟ್, ಅವರಿಗೆ ಬಿಹೆಡ್ ಮಾಡಿದ್ರೆ, ಅಸಾಲ್ಟ್ ಮಾಡ್ತಾರೆ, ಅವ್ರ ಮನೆ ಎಲ್ಲ ಬರ್ನ್ ಮಾಡ್ಕೊಂಡಿದ್ರು. ಸೊ ದಿಸ್ ಈಸ್ ಜಸ್ಟ್ ವಾಟ್ ಐ ಆಮ್ ಟೆಲ್ಲಿಂಗ್ ಒನ್ಸ್ ದ ಕಾನ್ಫ್ಲಿಕ್ಟ್ ಸ್ಟಾರ್ಟೆಡ್ ಇನ್ ಮೇ. Even before that, as per reports, what was happening is the current chief minister is from Meitei ethnicity. So our ella government policies ಆ ತರ ಇತ್ತು, targeting Kuki community and benefiting the Meitei community. For example, ಅವರು one policy start ಮಾಡಿದ್ರು, drugs, while drugs ಮೇಲೆ we have to wage a war against drugs. ಅದು ಮಾಡಕ್ಕೆ, the measures that they used were, they blamed that the entire Kuki community is responsible for growing drugs and spreading drugs in the region. ಸೊ ಈ ಎಕ್ಸ್ಕ್ಯೂಸ್ ಯೂಸ್ ಮಾಡಿ ಅವರು ಎಲ್ಲಾ ಕುಕ್ಕಿ ಕಮ್ಯುನಿಟಿದು ಲ್ಯಾಂಡ್ಗೆ ರೇಡ್ ಮಾಡಿ ಸೀಸ್ ಮಾಡ್ಕೊಂಡ್ ಡಿಸ್ಟ್ರಾಯ್ ಮಾಡಿದ್ರು. ಅವ್ರ ಲೈವ್ಲಿಹುಡ್ ತಗೊಂಡಿದ್ರು, ಅವ್ರ ಲ್ಯಾಂಡ್ಗೆ ಕಬ್ಜಾ ಮಾಡ್ಕೊಂಡ್ ಬರ್ನ್ ಮಾಡಿದ್ರು, ಸೊ ಮನೆಗೆ ಬರ್ನ್ ಮಾಡಿದ್ರು. So this, all these policies under the garb or under the excuse of waging war against drugs or against other such socially beneficial missions, they have actually targeted the Kuki community. So already there was growing resentment among the Kuki community. ಇದು ಜಡ್ಜ್ಮೆಂಟ್ ರೂಲಿಂಗ್ ಹೈಕೋರ್ಟ್ದು ಬಂದ ಮೇಲೆ ಇದು ದಿಸ್ ಹಸ್ ಜಸ್ಟ್ ಕಮ್ ಔಟ್. ಇಟ್ ವಾಸ್ ಓನ್ಲಿ ಅ ಟ್ರಿಗರ್ ಪಾಯಿಂಟ್ ಅಷ್ಟೇ. But before that also, a lot of injustices were happening on the Kuki community. ಮೇಡಮ್, ಈಗ ನಾವು ನಿರ್ಭಯ ಕೇಸ್ನಲ್ಲಿ ಏನು ವುಮನ್ ಜೊತೆ ಏನಾಯ್ತು, ಅದಕ್ಕೆ ಇಡೀ ದೇಶದಲ್ಲಿ ಒಂದು ಪ್ರತಿಭಟನೆ, ಹೋರಾಟ, ಒಂದು ಕಾನೂನು ಬಂತು. ಈಗ ಏನು ಈ ಇಬ್ಬರು ಮಹಿಳೆಯರು ನಮ್ಗೆ ಕಾಣಿಸ್ತಾ ಇದ್ದಾರೆ, ಆತರ ಲಾಟ್ ಆಫ್ ಆಗ್ತಾ ಇದೆ ಈಗ ಆಲ್ರೆಡಿ. ಈಗ ಒಂದು ಸರ್ಕಾರ ಆಕ್ಷನ್ ತಗೊಳ್ಳೇಬೇಕು ಅಂದ್ರೆ ಈ ಎಲ್ಲಾ ಮಹಿಳೆಯರು, ದೇಶದಲ್ಲಿರೋ ಎಲ್ಲಾ ಮಹಿಳೆಯರು ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಇದಕ್ಕೆ ಎಂಡ್ ಆಗಲ್ಲ ಅಂತ ನಿಮ್ಗೆ ಅನಿಸುತ್ತಾ? ನನಗಂತೂ ಹಾಗ ಅನಿಸ್ತಿದೆ, ನೀವೇನಂತೀರಾ? ಯಾಕಂದ್ರೆ ಕೊನೆಗೆ ಫೈನಲಿ ಟಾರ್ಗೆಟ್ ಆಗೋದು ವುಮನ್ ಅಲ್ವಾ? ಸಾರಿ, ಫೈನಲಿ ಯಾವಾಗ್ಲೂ ಟಾರ್ಗೆಟ್ ಆಗೋದು ವುಮನ್ ಅಂಡ್ ಚಿಲ್ಡ್ರನ್. ಅದೇ ಮೇಡಮ್, ನಾನು ಲೈಕ್ ಐ ಸೈಡ್, ದಿಸ್ ಇಸ್ ನಥಿಂಗ್ ನ್ಯೂ ಆರ್ ಸ್ಪೆಸಿಫಿಕ್ ಟು ದಿಸ್ ಇನ್ಸಿಡೆಂಟ್. ಸ್ಯಾಡ್ಲಿ ಇದು ನಾವು ಹಿಸ್ಟ್ರಿ ನೀವು ನೋಡಿದ್ರೆ, ಸಿನ್ಸ್ ದ ಬಿಗಿನಿಂಗ್ ಆಫ್ ಟೈಮ್ಸ್ ದೇರ್ ವಿಲ್ ಬಿ ಕ್ಲಾಶಸ್ ಬಿಟ್ವೀನ್ two communities, two ethnicities, two religions, two political ideologies. ಏನಾದ್ರೂ ಡಿಫ್ರೆನ್ಸಿಯೇಷನ್ ಇರ್ಲಿ, ಅವ್ರ ಮೇಲೆ ಕ್ಲಾಶ್ ಆದ್ರೆ ಫಸ್ಟ್ ಟಾರ್ಗೆಟ್ ಇಸ್ ವಿಮೆನ್. ಸೊ ದಿಸ್ ಇಸ್ ನಾಟ್ ಅನ್ ಇಶ್ಯೂ ಸ್ಪೆಸಿಫಿಕ್ ಟು ದಿಸ್ ಮಣಿಪುರ್ ಕಾನ್ಫ್ಲಿಕ್ಟ್. It is an issue of mentality or mindset that people are having, that women are soft targets, easy targets. ಅವರಿಗೆ ಟಾರ್ಗೆಟ್ ಮಾಡಿದ್ರೆ it will, it is easy to target them, ಮತ್ತೆ it will hit the hardest. So this is the mentality of people in any kind of conflict, which is extremely sad, and it is nothing new, sadly, in this Manipur conflict. It is any incident from history you pick up, any clash that has happened, women are the first primary targets. Yakadre, that is the target which is the softest and it will hurt the hardest. So this is sadly the reality. ನೀವ್ ಹೇಳಿದ್ರಿ ಮೈತೇಯಿ ಅನ್ನೋರು ಅಲ್ಲಿ ಜಾಸ್ತಿ ಇದಾರೆ ಅಂತ. ಈ ಕುಕೀಸ್ ಇಲ್ಲಿ ಮಾತ್ರ ಇಲ್ಲ, ಕುಕೀಸ್ ಪಕ್ಕದಲ್ಲಿ ಬೇರೆ ಬೇರೆ ರಾಜ್ಯ ಇದೆ, ತ್ರಿಪುರಾ ಇದೆ, ನಾಗಾಲ್ಯಾಂಡ್ ಇದೆ, ಅಲ್ಲೆಲ್ಲ ಇದಾರೆ. ಅಲ್ಲಿ ಇಲ್ಲದೆ ಇರೋ ಸಮಸ್ಯೆ ಇಲ್ಲಿ ಮಾತ್ರ ಯಾಕೆ ಮಣಿಪುರದಲ್ಲಿ ಅಂತ? ಮೇಡಮ್, ಅದೇ ನೀವು ಹಿಸ್ಟ್ರಿ ನೋಡಿದ್ರೆ, ಸಿನ್ಸ್ ಬ್ರಿಟಿಷರ್ಸ್ ಗಾಟ್ ದ ಕುಕಿ ಕಮ್ಯುನಿಟಿ ಟು ಮಣಿಪುರ್ ಟು ಫೈಟ್ ದ ಬರ್ಮೀಸ್ ಪೀಪಲ್, ಮ್ಯಾನ್ಮಾರ್ ಜೊತೆ ಫೈಟ್ ಮಾಡಕ್ಕೆ ಅವರು ಕರ್ಕೊಂಡ್ ಬಂದಿದ್ರು, ಅವತ್ತಿಂದ ಕ್ಲಾಶಸ್ ಇದೆ. ಸೊ ಹಿಸ್ಟಾರಿಕಲಿ ಮೂರ್ ಕಮ್ಯುನಿಟೀಸ್, ಎಥನಿಕ್ ಕಮ್ಯುನಿಟೀಸ್ ಆರ್ ದೇರ್ ಇನ್ ದಟ್ ರೀಜನ್, ಮೇತೆ, ಕುಕ್ಕಿ ಮತ್ತೆ ನಾಗಾಸ್. ಸೊ ಈ ಮೂರ್ ಕಮ್ಯುನಿಟೀಸ್ ಮಧ್ಯ ಆಲ್ವೇಸ್ ಆನ್ ಅಂಡ್ ಆಫ್ ಕ್ಲಾಶಸ್ ಆರ್ ಆನ್ ಗೋಯಿಂಗ್, ಬರ್ತಾನೆ ಇರ್ತಾರೆ. ಬಟ್ ಈಗ ದಿಸ್ ಸ್ಪೆಸಿಫಿಕ್ಲಿ ಇನ್ಸಿಡೆಂಟ್, ನಾಗಾಸ್ ಆರ್ ನಾಟ್ ಇನ್ವಾಲ್ವ್ಡ್.
Specifically, it is between Kuki and Meitei community. ಯಾಕಂದ್ರೆ Meitei already majority land own ಮಾಡ್ತಾರೆ, majority ಅಲ್ಲಿದ್ದಾರೆ population wise ನೋಡಿದ್ರೆ. ಅವರು ಮೆಜಾರಿಟಿ ಡಿಸ್ಪೈಟ್ ಬೀಂಗ್ ಇನ್ ಮೆಜಾರಿಟಿ ಅವರು ಶೆಡ್ಯೂಲ್ ಟ್ರೈಬ್ ಸ್ಟೇಟಸ್ ಕೇಳಿದ್ರು, ಅವರಿಗೆ ಸಿಕ್ಕಿದ್ರು ಮತ್ತೆ ಕೋರ್ಟ್ ಇಂದ. ಅದಕ್ಕೆ ಈಗ ಎಲ್ಲ ಕ್ಲಾಶಸ್ ಆಗಿದೆ. ಯಾಕಂದ್ರೆ ಮೈತೈ ಕಮ್ಯುನಿಟಿ ಆಲ್ರೆಡಿ ಡಾಮಿನೆನ್ಸ್ ಅಲ್ಲಿದ್ದಾರೆ. ಇನ್ನೂ ಜಾಸ್ತಿ ಪವರ್ ಅವರಿಗೆ ಸಿಕ್ಕಿದ್ರೆ ದೇ ವಿಲ್ ಫಸ್ಟ್ ಟಾರ್ಗೆಟ್ ದ ಕುಕಿ ಕಮ್ಯುನಿಟಿ. ಯಾಕಂದ್ರೆ ಹಿಸ್ಟಾರಿಕಲಿ ದೇರ್ ಹಸ್ ಆಲ್ವೇಸ್ ಬಿನ್ ಕ್ಲಾಶಸ್ ಬಿಟ್ವೀನ್ ದ ಹಿಲ್ ಪೀಪಲ್ ಅಂಡ್ ದ ವ್ಯಾಲಿ ಟ್ರೈಬಲ್ಸ್. ದಿಸ್ ಇಸ್ ಕಾಮನ್ ಇನ್ ಮೇಘಾಲಯ ಆಲ್ಸೋ. ಇಟ್ ಇಸ್ ನಾಟ್ ಸ್ಪೆಸಿಫಿಕ್ ಟು ಮನಿ. ಇಟ್ ಇಸ್ ದೇರ್ ಇನ್ ನಾಗಾಲ್ಯಾಂಡ್ ಆಲ್ಸೋ. ಇಟ್ ಮೇ ನಾಟ್ ಬಿ ಬಿಟ್ವೀನ್ ದ ಸೇಮ್ ಕಮ್ಯುನಿಟೀಸ್, ಬಟ್ ಇದು ಹಿಲ್ ಅಂಡ್ ವ್ಯಾಲಿ ಟ್ರೈಬಲ್ಸ್ ಮೇಲೆ ಕಾನ್ಫ್ಲಿಕ್ಟ್ ಇಸ್ ಕಾಮನ್ ಇನ್ ದಟ್ ರೀಜನ್. ಸೊ ಈ ಸ್ವಲ್ಪ ಜಾಸ್ತಿ ಅಗ್ರವೇಟ್ ಆಗಿದೆ ಬಿಕಾಸ್ ಆಫ್ ದ ರೂಲಿಂಗ್ ಗಿವಿಂಗ್ ಸ್ಪೆಷಲ್ benefits to an already dominant population. ಅಂದ್ರೆ ಇದಕ್ಕೆ ಫೈನಲಿ ಇರೋದು ಸದ್ಯಕ್ಕೆ ಇದೇನು ಪರಿಹಾರ ಅಂದ್ರೆ ರಾಷ್ಟ್ರಪತಿ ಆಡಳಿತವನ್ನ ಕೊಡ್ಬೇಕು ಅಲ್ಲಿ, ಆಮೇಲೆ ಉಳಿದದನ್ನೆಲ್ಲ ಚೇಂಜ್ ಮಾಡಕ್ ಸಾಧ್ಯತೆ ಇದೆ ಅಂತ ನೀವು ಹೇಳೋದು. Yes. ಥ್ಯಾಂಕ್ ಯು ಮೇಡಮ್. ಇದುವರೆಗೂ ಅಲ್ಲಿ ಏನ್ ಸಮಸ್ಯೆಗಳಿದಾವೆ, ಆ ಸಮಸ್ಯೆಗಳನ್ನ ಬಗೆಹರಿಸಕ್ಕೆ ಹೇಗೆ ಸಾಧ್ಯ, ಕಾನೂನು ಹೇಗ್ ತರಕ್ ಸಾಧ್ಯ, ಅಲ್ಲಿನ ಕಾನೂನನ್ನ ಹೇಗೆ ಸುವ್ಯವಸ್ಥೆ ತರಬೇಕು, ಮತ್ತೆ ಅಲ್ಲಿಯ ಜನರಿಗೆ ಯಾವ ರೀತಿ ರಕ್ಷಣೆ ಕೊಡೋಕೆ ಈಗ್ಲೂ ಸಾಧ್ಯ ಇದೆ ಅನ್ನೋ ಸಾಧ್ಯತೆಗಳನ್ನ ಈಗ ಹೇಳಿದ್ದೀರಾ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಮಸ್ತೆ. Thank you. Namaste.